ಬರೋಣ ಬರ್ತಿದ್ದೀನಿ ಬಸ್ ಬರ್ತೀವಪ್ಪ. ಯಾಕ ಏನಾತ? ಕನಸ ಏನಾರ ಬಿತ್ತನ? ಹೂಣ ಬಾಳ್ ಕಟ್ ಕನಸು ಬಿದ್ದಿತ್ತ. ಏನಾತ್ರಿ? ಊರಾಗ ತಮ್ಮಾಗ ಏನೋ ಆದಂಗ ಅನಿಸಾಕತೈತೆ. ಬಾಳ್ ಕೆಟ್ಟ ಸಂಕಟ ಆಗತೈತೆ. ಅಂತದೇನು ಆಗಿರಂಗಿಲ್ಲ. ನೀ ಯಾಕೆ ಮನ್ಸಿಗೆ ಹಚ್ಕೋತಿ ಅಂತದೆಲ್ಲ ಏನಾಗಿಲ್ಲ. ತಗೋರಿ ತಗೋರಿ. ಬಿಡ, ಅಂತದೆಲ್ಲ ಏನಾಗಿರಂಗಿಲ್ಲ. ಸುಮ್ಮ ಮಕ್ಕೋ ನೀನು, ಮಲ್ಕೋ. ಏನು ಆಗಿರಲ್ಲ, ಮಲ್ಕೋ. ಮಮ್ಮ, ಊಟಕ್ಕೆಲ್ಲ ರೆಡಿ ಮಾಡಿ ಊಟ ಮಾಡೋಣ ಬರ್ರಿ. ಊಟಕ್ಕ ಒಮ್ಮೆ ಮ್ಯಾಲರು ಇಬ್ರು ಬಡ ಬಡ ಹೊಟ್ಕೊಳ್ಳೋಣ. ಇಬ್ರಿಗೆ ಬಡ ಬಡ ಹಿಟ್ಟಂಗ್ ಕೊಡು. ಇದನ್ನೆಲ್ಲ ಒಮ್ಮೆ ಒಟ್ಟಿ ಹೊತ್ತಾಟ ಊಟಕ್ಕೆ ಹೋಗೋಣ. ಪೂಜಿ ಪೂಜಿ, ಯಾಕ ಏನಾತ? ಏನಿಲ್ರಿ, ಊರ್ ಬಿಟ್ಟು ಬಂದ 3 ತಿಂಗಳಾತ. ನನ್ ಕೂಸಿನ ಬಾಳ ನೆನಪಾಗತೈತಿ. ಹುಚ್ಚಿ, ತಮ್ಮ ಕೃಷ್ಣ ಹೇಳೇನಿ ಈ ತಿಂಗಳಾರ ಅದೊಂದು ಸಾಲ ಸೂಟಿ ಕೊಡ್ದೈತ, ಕರ್ಕೊಂಡ್ ಬರ್ತನಂದಾನ. ಹೋಗಿ ಹೆಂಗ ಹೋಗಿ. ಏನತ್ತ? ಏನ್ ಮಾಡ್ಕೊಂಡಿ? ರೂಢ ಮಾಡಬಾರ್ದ. ಬಾ ಚೆನ್ನಾಗಿ ಬರೀ ಗಡ್ಬಡ ಕೆಲಸ ನೋಡಿ ಮಾಡಂಗಿಲ್ಲ ನಾನು. ಸಾವಕಾಶ ಬಿದ್ದಿ. ಕೊಂಡಿಲ್ಲ ಸಾಕ ನೋಡಿದ ಹಸು ಆಗ್ಯವ್ರ ನಂಗೆ. ಹೊಸ ಬರ್ತಿಲ್ಲ, ಊಟ ಐತಿ. ಓ ತಿನ್ನಿಸ್ತಾನ. ಸಾವಕಾಶ ಸಾವಕಾಶ ಸಾವಕಾಶ. ಇಡಿ ನೀರು ಕುಡಿ.
ಕಾಕು ಕಾಕು ಇವತ್ತು ನಮ್ ಸಾಲ್ ಸುಟ್ಟಿ ಬಿದ್ದು. ಹೌದಾ ರಾಜು? ಅವ್ವ ಅಪ್ಪನ ಕಡೆ ಯಾವಾಗ ಹೋಗುದು? ನಾಳೆ ಹೋಗುನು ಬಾ. ಬಾ ಸಾಕಾಸ್ ಬಾ ಬಾ ಊಟ ಮಾಡಕ್ಕೆ ಬಾಕಿ ಬಿಡ. ಈಗ ಬಸ್ ಟೈಮ್ ಆಗೈತಿ, ಹೋಗುಣ್ರಿ. ಬಸ್ ತಪ್ಪ್ರಿ ಏನತ್ತ ನಿಮ್ಮ ಅಪ್ಪ ಹೇಳಿ ಮತ್ತೊಂದು ತರ್ಸನ್ಲ. ಕಾಕು ನಾ ರೆಡಿ ಆಗಿನ್ ಬರ್ಲೆ. ಏ ನಡಿ ಬಸ್ ಟೈಮ್ ಆಗೈತಿ, ನಡಿ ಎಷ್ಟೊತ್ತಕ ಮಾಡ್ತಿ. ಸುಜಿ ಬಾ ಪಟಕನ ಬಸ್ ಹೋಗ್ತೈತಿ. ಎಷ್ಟೊತ್ತಕ ಹೇಳತ್ತೀನಿ ದೌಡ್ ತಯಾರಾಗತ್ರಿ. ಬಾ ಊರಿಗೆ ಹೋಗೋದೈತೆ ನೀನು ಎಷ್ಟು ಖುಷಿಯಾಗ ನೋಡು ಮಗ. ಅವ್ರ ಅವ್ವ ಅಪ್ಪ ನೋಡವನಲ್ರವ. ಹೌದು ಮತ್ತೆ ಸುಜಿ ನೀವು ಇಬ್ರು ಏನೇನಂದ್ರೆ ನಾ ಕರಾಡ್ ಬಸ್ ಎಷ್ಟು ನೋಡ್ಕೊಂಡು ಬರ್ತೀನಿ. ಜಲ್ದಿ ಬರ್ರಿ. ಸರ್ ಕರಾಡ್ ಬಸ್ ಯಾವಾಗಿತ್ರಿ? ಈಗ ಮುಂಜಾನೆ ಈಗ ಏನಿಲ್ರಿ, ಈಗ ಯಾವ ಮುಂಜಾನೆ ಕುಡಿ ಈಗ ಬರ್ತಾರ ನಿಮ್ ಕಾಕ. ಏನಾಯ್ತ್ರಿ? ಬಸ್ ಐತಂತ್ರಿ? ಕರಾಡಕ್ ಹೋಗೋ ಬಸ್ಸಿಗೆ ಯಾವಿಲ್ಲತ್ತ ಬೆಳಗ್ಗೆ ಐತೈತೆ. ಹೆಂಗ್ ಮಾಡೋದ್ರಿ? ಏನ್ ಮಾಡ್ತಿ ಇಲ್ಲೇ ಎಲ್ಲಾರು ವಸ್ತಿ ಹೋಗೋ ನಡಿ. ಏಪ ಬಾ ಬರ ಬಾ ನಮ್ ಕಾಲ್ದ ಕಾಕ ಅವ್ರು ಇಲ್ಲೇ ಕೊಂಡ್ರು ನೋಡ್ರಿ. ಕೊಂಡನು ಕಾಲ ಸ್ವಲ್ಪ ಊಟ ಮಾಡೋಣ. ಹಾ ಇಲ್ಲೇ ಮಾಡೋಣ್ರಿ, ಜಾಗ ಚಲೋ ಹಸು ಆಗ್ಯಾವಪ್ಪ. इथं का बसलाय? कुठं आलाय? हा इथं बसले की 500 रुपये दंड होणार. निघा इथनं, उठा उठा निघा, चला. ಕಾಕಾ ಕಾಕಾ ನಂಗೆ ಭಾಳ ಹಸು ಆಗ್ಯದ ಕಾಕಾ. ನಡಿಯಪ್ಪ ಇಲ್ಲೇ ಎಲ್ಲಾರು ಹೋಗಿ ಊಟ ಮಾಡೋಣ. ಈಗ ಕೃಷ್ಣ ತಗೊಂಡ್ ದಿನ ಎಲ್ಲಿ ಹೋಗುದ್ರಿ? ನನಗೇನು ಗೊತ್ತಾ, ಎಲ್ಲರೂ ಜಾಗ ಸಿಕ್ಕರೆ ಊಟ ಮಾಡಿ ಅಲ್ಲೇ ವಸ್ತಿ ಮಾಡೋಣ ನಡಿ. ರೀ 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 ಬ್ಯಾಗ್ ರೀ ಬ್ಯಾಗ್ ರೀ. ನಿಂದ್ರು उद्या मार्या हे बघ ನೋಡ್ತೀರಿ कसला माल आहे रे. आई शपथ काय फिगर आहे रे. लागले रे लोक. चल येतेस काय? रेट किती? हा तुझा भांडाच्या मला मारतोयस? तुझ्या आईला
ಏಯ್ ಕೆಲದಾರ್ರಿ ಏ ಬಿಡ್ರು ಬಿಡ್ರು ಅಣ್ಣ ನಿಮ್ ಕಾಲು ಬಿಡ್ತೀನಿ ಬಿಡ್ರು ಬಿಡ್ರು ಅಣ್ಣ ಏ ಬಿಡ್ರು ಏ ಅಣ್ಣ ಬಿಡು ಅಣ್ಣ ಕಾಲು ಬಿಡ್ತಾರೆ ಬಿಡು आवाज करू नको ए अण्णा निನ್ನ ಕಾಲು ಬಿಡ್ತೀನಿ ಮರಯ काय रे बाळा फक्त अर्धा तास सोडतो तिला अडक बिडो बिडो मरय रांडाच्या तुला काय सांगितलं माझा डोका फिरू नका चल कुत्र्यानो सोडता का नाही तिला रांडच्या अरे दाद्या कुठल्या गावचं तुम्ही एवढं रात्री हे लागून इकडं का आलायस ಅಕ್ಕ ನನ್ನ ಕನ್ನಡ ಬಿಟ್ಟು ಬೇರೆ ಯಾವುದು ಬರಂಗಿಲ್ಲಕ್ಕ ಅರೆ ನೀವು ಕನ್ನಡದವ್ರ ನನಗೂ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತೈತಿ ಅಲ್ಲ ಇಂಥ ಸುಮಾರು ಏರಿಯಾದಾಗ ನೀ ಯಾಕೆ ಇಲ್ಲಿ ಬಂದಿ ಈಕಿನ್ ಕರ್ಕೊಂಡ ಅಕ್ಕ ನಮ್ದು ಹತ್ನಿ ಊರಿನಿಂದ ಬಂದಿರಿ ಬರ್ಬೇಕಾದ್ರ ಏಯ್ ಇತರ ಬಸ್ಲೆ ರೀ ಬ್ಯಾಗ್ ರೀ कसला माल आहे रे ಅಷ್ಟ್ರಾಗ ನೀವು ಬಂದ್ರಿ ನಮ್ ದೇವ್ರಗತ್ಲೆ ಕಾಪಾಡ್ರಿ ನೋಡ್ರಕ್ಕ ಅಲ್ಲ ಈ ಊರಾಗ ನಿಮ್ಗ ಯಾರೇ ಪರಿಚಯದವ್ರ ಅದಾರೇನು ಯಾರು ಇಲ್ರಕ್ಕ ಅಳಬೇಡ ಗಾಬರಿ ಕೇಳ್ಬೇಡ ನಾ ಅದೀನಿ ನಾನು ನಿನಗೆ ಒಂದ್ಸಲಿ ಕರ್ಕೊಂಡು ಹೋಗ್ತೀನಿ ನಡಿ ತಗೋರಿ ಫಿಶ್ ತಗೋಯವ ಬರ್ರಿ ಹೌದು ಊರ್ ಕಡೆ ನಿಮ್ ಹೊಲ ಮಣ್ಣಿ ಏನೂ ಇಲ್ಲ ಅಣ್ಣ ಐತ್ರಕ್ಕ ಒಂದು 6 ಎಕರೆ ಹೊಲ 6 ಎಕರೆ ಹೊಲ ಇದ್ರು ಮತ್ತೆ ಇಲ್ಲಿ ಯಾಕೆ ದುಡ್ಯಾಕ್ ಬಂದಿರಿ ನೀವು ಏನ್ ಮಾಡೋದ್ರಕ್ಕ ನಮ್ ದೇಶದೊಳಗ ಎಷ್ಟು ಬಿದ್ರು ಕೆಬ್ಬನ ಪತ್ರ ತಗಡ ಪ್ಲಾಸ್ಟಿಕ್ ಕಿಮ್ಮತ್ ಐತಿ ಆದ್ರೆ ನಮ್ಮಂತ ರೈತರು ಬೆಳೆದ್ರ ಬೆಳೆಗೆ ಎಲ್ಲಿ ಕಿಮ್ಮತ್ ಐತ್ರಕ್ಕ ಏನ್ ಮಾಡೋದು ನೀ ಹೇಳುದು ಬರೋಬ್ಬರ ಐತೆ ಅಣ್ಣ ಯಾವಾಗ ಪಿಜ್ಜಾ ತರ ಆನ್ಲೈನ್ದಾಗ ಆರ್ಡರ್ ಮಾಡಿ ರೊಟ್ಟಿ ತಿನ್ನೋ ಪರಿಸ್ಥಿತಿ ಬರ್ತೈತಿ ನೋಡು ಅವಾಗ ಗೊತ್ತಾಗೈತಿ ಈ ರೈತರ ಕಷ್ಟ ಕಣ್ಣೀರ ಕಿಮ್ಮತ್ತ ಬೆಲೆ ಗೊತ್ತಾಗ್ತದ ಅಲ್ಲಿ ತಾನ ಇವ್ರಿಗೆ ಗೊತ್ತಾಗುದಿಲ್ಲ ಅಣ್ಣ ನಡಿ ಹೋಗೋಣ ಬರ್ರಿ ಬೇಗ देवा तुम्ही नमस्ते नमस्ते अरे दादा आम्हाला एक रूम पाहिजे होतं रे. रूम पाहिजे होय एसी नॉन एसी नॉन एसी चालतंय की मग आधार कार्ड वगैरे आयडी वगैरे नाही रे आयडी प्रूफ आधारकडे काही नाही ते शेतकरी लोक आहे परगावचे आहेत जर थोडाफार बघ की आहे का वेळ नाही अख्खा पण जरा रेट जास्त होता किती होणार चार्जेस तरी 2000 रुपये होईल बघ की थोडाफार कम करून दे बहिणीसाठी 1500 रुपये चालतं देखील ತಗೋಪಾಕಿ ಅವ್ರ ರೂಮ್ ತೋರಿಸ್ತಾರ ಹೋಗಿ ಯಾಕಂದ್ರೆ ನೀವು ಋಣ ಯಾವತ್ತೂ ತೀರ್ಸಕ್ಕಾಗಂಗಿಲ್ರಿ ಇರ್ಲಿ ಬಿಡಪ್ಪ ಕನ್ನಡದವರಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಲಿಕ್ಕಂದ್ರೆ ಹೆಂಗ ಒಂದು ಕೆಲಸ ಮಾಡಿ ಹೌದು ಈ 1000 ರೂಪಾಯಿ ತಗೋ ನಿನ್ನ ಮಗನ ನಿಮ್ಮ ಹೆಂಡತಿನ ಕರ್ಕೊಂಡು ಊರು ತಲುಪು ಸಾವಕಾಶ ಇರ್ಲಿ ಸಾವಕಾಶ ಹೋಗ್ರಪ್ಪ ನಾ ಇನ್ನು ಬರ್ತೀನಿ ಹಾಂ ಸಾವಕಾಶ ಹೋಗ್ರಿ ಹಾಂ ನಡಿ ಸಾವಕಾಶ ಬರ್ಕೊಡ್ರಿ ಬರ ರೀ ಊಟ ಮಾಡೋಣ ಅಂತ್ರಿ ಹುಡುಗ ಭಾಳ ಹಸ್ದೈತಿ ಊಟ ಮಾಡ್ತೇಪ್ಪ ಬರ್ರಿ ಇಲ್ಲ ಕೂತ್ ಊಟ ಮಾಡೋಣ ಬರ್ರಿ काय लागणार आहे तुम्हाला पाणी पाणी अरे ना
ರೀ ರಾಜು ಏನಾಯ್ತು ಯಾರು ತಮ್ಮ ರಾಜು ಏಕೈತಕ್ಕ ಗುಂಡಿ ತಂದಿಲ್ಲ ಇಲ್ರಿ ಅಯ್ಯೋ ದೇವ್ರ ಈ ಗುಳ್ಗಿ ಗುಂಗ್ನ್ಯಾಗ ನಾ ಯಾಕಡೆ ಬಣ್ಣಪ್ಪ ಯಾಕಡೆ ಹೋಗ್ಬೇಕು ಒಂದು ತಿಳಿವತ್ಲ ಈ ಕಡೆ ಹೋಗ್ಬೇಕು ಹಾ ಸಾಹೇಬ್ ಹೇಳಿ ಬರತ್ತೇವು ಹೇಳ್ಸು ಸಾಹೇಬ್ರ ಬಳಿಗೆ ಕಾರ್ ಬರ್ತೀನಿ ಕಾರ್ ಬರ್ತೀನಿ ಬಿಡ್ರಿ ಸಾಹೇಬ್ರ जो लाले जो लाले जो लाले जो लाले जो na 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 ಈ ನಮ್ಮ ಕಿರುಚಿತ್ರದ ಮೂಲಕ ಎಲ್ಲರಿಗೆ ತಿಳಿಸುವುದೇನೆಂದ್ರ ರೈತ ದೇಶದ ಬೆನ್ನೆಲುಬು ಅನ್ನೋದು ಕೇವಲ ಪ್ರಚಾರಕ್ಕಾಗಿ ಸೀಮಿತ ಆಗಿದೆ ಹೊರತ ನಿಜವಾದ ರೈತರ ಪರಿಸ್ಥಿತಿ ಹೆಂಗೈತಿ ತಿಳಿ ಯಾರಿಗೂ ಅರ್ಥ ಆಗ್ತಿಲ್ಲ. ಸರಿಯಾದ ಟೈಮ್ಗೆ ಮಳೆ ಆಗದ ಬರಗಾಲ ಬಿದ್ದ ತನ್ನ ಭೂಮಿ ಮೇಲಿರೋ ಸಾಲ ತೀರಿಸ್ಬೇಕಂತೇಳಿ ರೈತ ರಾಜ್ ಬಿಟ್ಟು ರಾಜಕ್ಕೆ ದುಡಿಲಾಕವಾದ್ರ ಇಂಥ ಎಷ್ಟೋ ಅಮಾಯಕ ರೈತರ ಮೇಲೆ ಹಲ್ಲೆ ನಡಿಲತ್ತಾವ. ಇಡೀ ಜಗತ್ತಕ್ಕೆ ಅನ್ನೋ ರೈತರ ಮೇಲೆ ಈ ತರ ಅನ್ಯಾಯ ಆದ್ರ ಮತ್ ನಮ್ಮ ನಿಮ್ಮೆಲ್ಲರ ಹೊಟ್ಟೆ ಹೆಂಗ ತಣ್ಣಗಿರ್ತಾವ್ರಿ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಾಕ್ ಹೋಗ್ಬೇಡ್ರಿ. ಎಲ್ಲರಿಗೂ ನಮಸ್ಕಾರ.